ಕಲಿಯುಗದಲ್ಲಿ ನೀವೇನಾದರೂ ಸ್ವರ್ಗನ ಅನುಭವಿಸ್ಬೇಕು ಅಥವಾ ದೇವಲೋಕನ ನೋಡಬೇಕು ಅಂತ ಅಂದರೆ ಮಂತ್ರಾಲಯದ ಆವರಣದಲ್ಲಿ ಒಂದು ಸರಿ ಬಂದು ನೋಡಿ ಫ್ರೆಂಡ್ಸ್, ಖಂಡಿತ ನಿಮಗೆ ಇದು ಸ್ವರ್ಗದ ಅನುಭವನ ಕೊಟ್ಟೇ ಕೊಡುತ್ತೆ. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಕವಿಚೇತನ್ ಬ್ಲಾಗ್ನ ವಿಸಿಟ್ ಮಾಡೋದಕ್ಕೆ ನಿಮ್ಮೆಲ್ರಿಗೂ ಪ್ರೀತಿಯಿಂದ ಸ್ವಾಗತ. ನಾನು ಕವಿತಾ. ಇವತ್ತು ನಾವು ರಾಯರ ಸನ್ನಿಧಿ ಮಂತ್ರಾಲಯಕ್ಕೆ ಹೊರಟಿದ್ದೀವಿ. ಮನೆಯಿಂದ ನಾವು ಬಿಟ್ಟಾಗ ಟೈಮ್ ಬಂದು 5:30 ಆಗಿತ್ತು. ಸೊ ಈಗಿನ್ನೂ ಕತ್ಲೆ ಇದೆ, ನೀವು ನೋಡ್ತಾ ಇದ್ದೀರಾ. ನಮ್ಮನೆ ಹತ್ರ ಇರೋ ರಾಯರ ಮಠಕ್ಕೆ ಹೋಗಿ ಅಲ್ಲಿ ಬಾಗಿಲಿಗೆ ಕೈ ಮುಗಿದು ಅಲ್ಲಿಂದ ನಾವು ಹೊರಟ್ವಿ. ಸೊ ಇಲ್ಲಿಂದ ಜರ್ನಿ ಆಲ್ಮೋಸ್ಟ್ 7 ಅವರ್ಸ್ ತೋರಿಸ್ತಾ ಇದೆ. ಸೊ ನಾವು ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ನೋಡೋಣ ಬನ್ನಿ. ಇಲ್ಲಿಂದ ಮಂತ್ರಾಲಯ ರೀಚ್ ಆಗೋದ್ರ ಒಳಗಡೆ ನಮಗೆ 6ರಿಂದ 7 ಟೋಲ್ ಸಿಕ್ಕತ್ತೆ. ಸೊ ಒಂದು ಟೋಲ್ ಹತ್ರ ನಾವು ಬ್ರೇಕ್ ತಗೊಂಡು ಕಾಫಿ ಕುಡಿದು ರಿಲ್ಯಾಕ್ಸ್ ಆಗಿ ಮತ್ತೆ ಜರ್ನಿನ ಶುರು ಮಾಡಿದ್ವಿ. ಮಂತ್ರಾಲಯಕ್ಕೆ ಬರಬೇಕು, ರಾಯರನ್ನು ನೋಡಬೇಕು ಅನ್ನೋದು ಪ್ರತಿಯೊಬ್ಬ ರಾಯರ ಭಕ್ತರ ಕನಸಾಗಿರುತ್ತೆ. ಸೊ ನನಗೂ ಅದೇ ಥರ ಪ್ರತಿ ಸಾರಿ ಮಂತ್ರಾಲಯಕ್ಕೆ ಬರಬೇಕು ಅಂದರೆ ರಾತ್ರಿ ಪೂರ್ತಿ ನಿದ್ರೆ ಬರಲ್ಲ. ಯಾವಾಗ ಮಂತ್ರಾಲಯಕ್ಕೆ ಹೋಗ್ತೀನಿ, ಯಾವಾಗ ರಾಯರನ್ನು ನೋಡ್ತೀನಿ ಅನ್ನೋ ಚಡಪಡಿಕೆ ಶುರುವಾಗುತ್ತೆ. ಸೊ ಇವತ್ತು ನಾವು ಚಾನಲ್ನ ಶುರು ಮಾಡಿ ಆಲ್ಮೋಸ್ಟ್ 1 ಇಯರ್ ಆಯಿತು. ನಾಳೆ ನಮ್ಮ ಆ್ಯನಿವರ್ಸರಿ ಇದೆ. ಸೊ 1 ವರ್ಷದಲ್ಲಿ ನಾನು 3ನೇ ಸಾರಿ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ. ಕಳೆದ ಸಾರಿ ಹೋಗಿರೋ ವೀಡಿಯೋಸ್ನ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ. ತುಂಬ ಅದ್ಭುತವಾದ ಅನುಭವ ಆಗುತ್ತೆ. ಮಂತ್ರಾಲಯಕ್ಕೆ ಹೋಗಬೇಕು, 3 ಸರಿ ರಾಯರ ದರ್ಶನ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡಿದ್ದೆ. ಸೊ 3ನೇ ಸರಿ ಹೋಗಿ ಸಂಕಲ್ಪನ ಪೂರ್ತಿ ಮಾಡ್ತಾಯಿದ್ದೀನಿ. ಸೊ ರಾಯರ ಇಚ್ಛೆ ಅಲ್ಲದೆ ನಾವು ಮಂತ್ರಾಲಯಕ್ಕೆ ಹೋಗೋಕ್ಕೆ ಆಗೋದೇ ಇಲ್ಲ ಅಂತಾರೆ. ಅದು ಅಕ್ಷರ ಸಹ ನಿಜ. ಅನುಭವಕ್ಕೆ ಬಂದವರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮಂತ್ರಾಲಯದಲ್ಲಿ ರಾಯರ ದರ್ಶನ ಮಾಡಿದ್ಮೇಲೆ ಇನ್ಯಾವ್ದ್ಯಾವ್ದು ಪ್ಲೇಸ್ ನೋಡಬೇಕು ಮುಖ್ಯವಾಗಿ ಅನ್ನೋದನ್ನು ಇದೇ ವಿಡಿಯೋದಲ್ಲಿ ನಾನು ಕವರ್ ಮಾಡಿ ತೋರಿಸಿದ್ದೀನಿ. ಮಂತ್ರಾಲಯದಿಂದ 3 ಕಿಲೋಮೀಟ್ರ್ ದೂರದಲ್ಲಿರುವಂತಹ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ, ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಬಿಚ್ಚಾಲ, ಈ ಎಲ್ಲ ಪ್ಲೇಸ್ನ ಇದೇ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಆನ್ ದ ವೇ ನಮಗೆ ಬಳ್ಳಾರಿ ರೀಚ್ ಆದಮೇಲೆ ಅಲ್ಲಿ ನಮಗೆ ಶ್ರೀ ಕನಕದುರ್ಗಾ ದೇವಿ ಟೆಂಪಲ್ ಸಿಕ್ಕತ್ತೆ. ಬಳ್ಳಾರಿಯ ಫೇಮಸ್ ದೇವಿ ದೇವಸ್ಥಾನ ಇದು. ದುರ್ಗಮ್ಮನ ದೇವಸ್ಥಾನ ಅಂತಲೇ ಫೇಮಸ್ಸು. ಸೊ ಇಲ್ಲಿ ಕೂಡ ವಿಸಿಟ್ ಮಾಡಿ ನಾವು ದರ್ಶನ ಮಾಡ್ಕೊಂಡು ಹೋಗ್ಬೋದು. ಇದಾದಮೇಲೆ ಬಳ್ಳಾರಿಯಿಂದ ಆದೋನಿ ರೀಚ್ ಆಗ್ತೀವಿ. ಆದೋನಿಯಿಂದ 1 ಅವರ್ ಜರ್ನಿ ಮಾಡಿದ್ರೆ ಮಂತ್ರಾಲಯ ಸಿಕ್ಕತ್ತೆ. ಅಲ್ಲಿ ಮಂತ್ರಾಲಯ ರೀಚ್ ಆದ್ವಿ. ನನಗೀಗ ನೆನಪಾಗ್ತಿರೋದು ಇದೇ ನೋಡಿ ಮಂತ್ರಾಲಯ, ರಾಯರು ನೆಲೆಸಿರೋ ಪುಣ್ಯ ನಿಲಯ. ಈಗ ಟೈಮ್ ಬಂದು 11:30 ಆಗಿದೆ. ಆಲ್ಮೋಸ್ಟ್ 6.5 ಅವರ್ಸ್ಗೆ ನಾವು ಮಂತ್ರಾಲಯ ರೀಚ್ ಆಗಿದ್ದೀವಿ. ಈಗ ರಾಯರ ದರ್ಶನ ಮಾಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಈಗ ಟೈಮ್ ಬಂದು 11:30 ಆಗಿದೆ. ಆಲ್ಮೋಸ್ಟ್ 6.5 ಅವರ್ಸ್. ಬಂದೆ 6.5 ಅವರ್ಸ್ ಆಯಿತು ಜರ್ನಿ. ರಾಯರ ಸನ್ನಿಧಾನ ಕಾಲಿಟ್ಟ ತಕ್ಷಣ ತುಂಬಾ ಸಂತೋಷ ಆಯಿತು. ರಾಯರ ದರ್ಶನ ಮಾಡೋದಕ್ಕೂ ಮೊದಲು ಮಂಚಾಲಮ್ಮ ದೇವಿ ದರ್ಶನ ಮಾಡಬೇಕು ಅನ್ನೋದು ಇಲ್ಲಿನ ಪ್ರತೀತಿ. ಸೊ ಬನ್ನಿ ದೇವಿ ದರ್ಶನ ಮಾಡ್ಕೊಂಡು ಬರೋಣ. ಮಂಚಾಲಮ್ಮ ದೇವಿ ದರ್ಶನ ಮಾಡಿಕೊಂಡು ರಾಯರ ದರ್ಶನ ಕೂಡ ಮಾಡ್ಕೊಂಬಂದ್ವಿ. ರಾಯರನ್ನು ನೋಡಿ ತುಂಬಾ ಖುಷಿ ಆಯಿತು. ಅಮ್ಮನ ಮನೆಗೆ ಮಗು ಬಂದಾಗ ಎಷ್ಟು ಸಂತೋಷ ಆಗುತ್ತೋ ಅಷ್ಟು ಸಂತೋಷ ಆಯಿತು. ನನಗೆ ತುಂಬಾ ಖುಷಿ ಆಯಿತು. ಒಂದು ಒಳ್ಳೆ ಪಾಸಿಟಿವ್ ವೈಬ್ ಅಂತೂ ಸೃಷ್ಟಿಯಾಗೋದು ಖಂಡಿತ ನಿಜ. ನಿಮಗೆಲ್ಲ ಏನು ಅನುಭವ ಆಗಿದೆ ಮಂತ್ರಾಲಯದಲ್ಲಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೂ ಖುಷಿ ಆಗುತ್ತೆ ಕಮೆಂಟ್ನ ಓದೋಕ್ಕೆ. ರಾಯರು ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳನ್ನ ಫುಲ್ಫಿಲ್ ಮಾಡಲಿ ಅಂತ ನಾನು ಕೂಡ ಇಲ್ಲಿಂದನೇ ವಿಶ್ ಮಾಡ್ತಾ ಇದ್ದೀನಿ. ರಾಯರ ಮಠದಲ್ಲಿ ಪ್ರದಕ್ಷಿಣೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಮಠದಲ್ಲೇ ಕೂತ್ಕೊಂಡು ಇಲ್ಲಿಂದ ನಾವು ಅಲ್ಲೇ ಪಕ್ಕದಲ್ಲಿರುವಂತಹ ಅನ್ನಪೂರ್ಣ ಡೈನಿಂಗ್ ಹಾಲ್ಗೆ ಪ್ರಸಾದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇನ್ನು ಮಠದಲ್ಲಿ ಊಟದ ಟೈಮಿಂಗ್ಸ್ ಬಂದು ಬೆಳಗ್ಗೆ 11 o'clock ಮಧ್ಯಾಹ್ನ 2 ಗಂಟೆವರೆಗೂ ಇರುತ್ತೆ. ರಾತ್ರಿ ಟೈಮಿಂಗ್ಸ್ ಬಂದು ರಾತ್ರಿ 7 ಗಂಟೆಯಿಂದ 9 ಗಂಟೆವರೆಗೂ ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ. ರಾಯರನ ಮಠದಲ್ಲಿ ಊಟ ಮಾಡಬೇಕು ಅಂತ ಆಸೆ ಪಡೋರು ಖಂಡಿತವಾಗೂ ಇಲ್ಲಿ ಬಂದು ಊಟ ಮಾಡ್ಬೋದು. ಊಟ ಅಂತೂ ತುಂಬ ರುಚಿಯಾಗಿರುತ್ತೆ. ಇಲ್ಲಿಂದ ನಾವು ರೂಮ್ ಮಾಡೋಣ ಅಂತ ಹುಡ್ಕೋಕೆ ಹೋದ್ವಿ. ಮಠದ ರೂಮ್ ಯಾವುದಾದ್ರೂ ಸಿಕ್ಕುತ್ತಾ ಅಂತ ಚೆಕ್ ಮಾಡೋಣ ಅಂತ ಹೋದರೆ
ದೇವಸ್ಥಾನದ ಆಪೋಸಿಟಲ್ಲೇ ಇರೋವಂತಹ ಮಠದ ಆಫೀಸಲ್ಲಿ ನಾವು ಚೆಕ್ ಮಾಡಿದ್ವಿ. ಬಟ್ ಅಲ್ಲಿ ರಿನೋವೇಟಿವ್ ಕೆಲಸ ನಡೀತಿರೋದ್ರಿಂದ ಯಾವುದೇ ಮಠದ ರೂಮ್ನ ಕೊಡಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಪ್ರೈವೇಟ್ ರೂಮ್ನೇ ಹುಡುಕಿ ಅಲ್ಲಿ ಬುಕ್ ಮಾಡಿದ್ವಿ. ರೂಮ್ ಬುಕ್ ಮಾಡಬೇಕು ಅಂತಲೇ ಆಲ್ಮೋಸ್ಟ್ ನಮಗೆ 1 ಅವರ್ ಟೈಮ್ ಆಗೋಯಿತು. ಸೊ ಇದಕ್ಕಿಂತ ಬೆಸ್ಟ್ ಅಂದರೆ ಇಲ್ಲಿಗೆ ಬರೋದಕ್ಕೂ ಮೊದಲೇ ಪ್ರೀ ಬುಕ್ಕಿಂಗ್ ಮಾಡ್ಕೊಂಬರೋದು ಬೆಸ್ಟ್ ಅಂತ ನಾನು ಹೇಳ್ತೀನಿ. SRS ಮಠ್ ಅನ್ನೋ ಆ್ಯಪಿಂದ ನಾವು 8 ದಿನ ಮುಂಚೆನೇ ಮಠದ ರೂಮ್ಗಳನ್ನ ಬುಕ್ ಮಾಡ್ಬೋದಾಗಿದೆ. ಮಠದ ರೂಮ್ಗಳ ಪ್ರೈಸ್ ಬಂದು 500 ರುಪೀಸ್ ಚಾರ್ಜ್ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮ್ ಬಂದಾಗ ನಾವು ಆ ರೂಮ್ನ ಬುಕ್ ಮಾಡಿದ್ವಿ. ಬಟ್ ಇದು ಸಡನ್ನಾಗಿ ಟ್ರಿಪ್ ಪ್ಲ್ಯಾನ್ ಮಾಡಿದ್ರಿಂದ ಇಲ್ಲೇ ಬಂದು ಬುಕ್ ಮಾಡಬೇಕಾಯಿತು. ರೂಮ್ ಬುಕ್ ಮಾಡಿದ ಆದಮೇಲೆ ನಾವು ಮಠದಿಂದ 3 ಕಿಲೋಮೀಟರ್ ದೂರದಲ್ಲಿರೋ ಅಂತಹ ಅಭಯಾಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗಿದ್ವಿ. ಈಗೇನು ನೀವು ನೋಡ್ತಾ ಇದ್ದೀರಾ, ಇದೇ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ. ಸುಮಾರು 33 ಫೀಟ್ ಎತ್ತರ ಇರೋವಂತಹ ಆಂಜನೇಯ ಸ್ವಾಮಿ ವಿಗ್ರಹ ಇದು. 2021ರಲ್ಲಿ ಈ ವಿಗ್ರಹನ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ರಾಯರ ಮಠದ ವತಿಯಿಂದನೇ ಈ ವಿಗ್ರಹನೂ ಸಹ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಭಯಾಂಜನೇಯ ಸ್ವಾಮಿ ಟೆಂಪಲ್ ಆಪೋಸಿಟಲ್ಲೇ ಶ್ರೀರಾಮಚಂದ್ರ ಪ್ರಭುಗಳ ವಿಗ್ರಹ ಕೂಡ ಪ್ರತಿಷ್ಠಾಪನೆ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಕೂಡ ನಡೀತಾ ಇದೆ. ಆಲ್ಮೋಸ್ಟ್ ನಾವು ನೆಕ್ಸ್ಟ್ ಟೈಮ್ ಇಲ್ಲಿ ವಿಸಿಟ್ ಮಾಡೋ ಅಷ್ಟೊತ್ತಿಗೆ ಆ ವಿಗ್ರಹ ಕೂಡ ನೋಡ್ಬೋದು ಅಂತ ನಾನು ಅನ್ಕೋತೀನಿ. ಇಲ್ಲಿಂದ ನಾವು ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋದ್ವಿ. ಇಲ್ಲಿ ರಾಯರು 13 ವರ್ಷಗಳ ಕಾಲ ತಪಸ್ ಮಾಡಿದರು. ಹಾಗಾಗಿ ಆಂಜನೇಯ ಸ್ವಾಮಿ ಪಂಚಮುಖಗಳಲ್ಲಿ ಇಲ್ಲಿ ಅವರಿಗೆ ದರ್ಶನ ನೀಡಿದ್ರು ಅಂತ ಹೇಳಲಾಗತ್ತೆ. ಫ್ರೆಂಡ್ಸ್, ನಾವೀಗ ಬಿಚ್ಚಾಲೆಗೆ ಬಂದಿದ್ದೀವಿ. ಇಲ್ಲಿ ರಾಯರ ಏಕಶಿಲಾ ಬೃಂದಾವನ ಇದೆ. ರಾಯರ ಅಪ್ಪಟ ಶಿಷ್ಯರು ಅಪ್ಪಣ್ಣಾಚಾರ್ಯರು ಇಲ್ಲಿ ಏಕಶಿಲಾ ಬೃಂದಾವನನ ನಿರ್ಮಾಣ ಮಾಡಿದ್ದಾರೆ. ಸೊ ಇಲ್ಲಿ ತುಂಗಭದ್ರಾ ನದಿ ಹರಿತಾ ಇದೆ. ಇಲ್ಲಿ ರಾಯರು 12 ವರ್ಷ ತಪಸ್ ಮಾಡಿದ್ರು. ಸೊ ಅವರ ಶಿಷ್ಯರಾಗಿ ಅಪ್ಪಣ್ಣಾಚಾರ್ಯರು ಇಲ್ಲಿ ಅವರಿಗೆ ಸೇವೆ ಮಾಡ್ತಾಯಿದ್ರು. ಇಲ್ಲಿ ಹತ್ತಿರದಲ್ಲಿ ಅಪ್ಪಣ್ಣಾಚಾರ್ಯ ಅವ್ರ ಮನೆ ಕೂಡ ಇದೆ. ನಾನು ಲಾಸ್ಟ್ ಟೈಮ್ ಆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಒಂದ್ಸರಿ ಹೋಗಿ ಚೆಕ್ಔಟ್ ಮಾಡಿ, ನನ್ನ ಚಾನಲಲ್ಲಿ ಅದು ಇದೆ. ಈ ಸರಿ ನಾವು ಅಲ್ಲಿ ಹೋಗ್ತಾ ಇಲ್ಲ. ಸೊ ಬನ್ನಿ ಏಕಶಿಲಾ ಬೃಂದಾವನನ ದರ್ಶನ ಮಾಡ್ಕೊಂಬರೋಣ. ಈಗ ನಾವೇನು ನೋಡ್ತಾ ಇದ್ದೀವಿ, ಇದೇ ಅಪ್ಪಣ್ಣಾಚಾರ್ಯರು ನಿರ್ಮಾಣ ಮಾಡಿರೋಂತಹ ಏಕಶಿಲಾ ಬೃಂದಾವನ ದರ್ಶನ ಮಾಡಿಕೊಂಡು ಪಕ್ಕದಲ್ಲೇ ನಾಗರ ಕಲ್ಲುಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದರ ಪಕ್ಕನೇ ಬಿಚ್ಚಾಲಮ್ಮ ದೇವಿ ಟೆಂಪಲ್ ಕೂಡ ಇದೆ. ಲಾಸ್ಟ್ ಟೈಮ್ ಬಂದಾಗ ಅದು ಇನ್ನೂ ಸಂಪೂರ್ಣವಾಗಿ ನಿರ್ಮಾಣ ಆಗಿರಲಿಲ್ಲ. ಈಗ ಅದು ಓಪನ್ ಆಗಿದೆ. ಆಲ್ರೆಡಿ ದೇವಸ್ಥಾನ ನೋಡೋದಕ್ಕೆ, ದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಸೊ ನಾವು ಕೂಡ ದರ್ಶನ ಮಾಡ್ಕೊಂಡ್ಬಂದ್ವಿ. ದೇವಸ್ಥಾನ ತುಂಬ ಚೆನ್ನಾಗಿದೆ. ಇಲ್ಲಿಂದ ನಾವು ಮತ್ತೆ ಮಂತ್ರಾಲಯಕ್ಕೆ ಹೋಗಿ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಮತ್ತೆ ಸಂಜೆ ರಾಯರ ದರ್ಶನ ಮಾಡೋಣ ಅಂತ ಮಠಕ್ಕೆ ಬಂದ್ವಿ. ಆದಮೇಲೆ ಸಂಜೆ ಇಲ್ಲಿ 7 ಗಂಟೆ ಮೇಲೆ ರಥೋತ್ಸವ ನಡೀತಾ ಇತ್ತು. ತುಂಬ ಚೆನ್ನಾಗಿತ್ತು. ಬೆಳ್ಳಿ ರಥೋತ್ಸವ, ಅಂಬಾರಿ ರಥೋತ್ಸವ, ಚಿನ್ನದ ರಾಯರ ದರ್ಶನ ಆದಮೇಲೆ ಮತ್ತೆ ಮಠದಲ್ಲೇ ರಾತ್ರಿ ಊಟ ಮಾಡಿಕೊಂಡು ಪರಿಮಳ ಪ್ರಸಾದ ಕೂಡ ತಗೊಂಡು ಅಲ್ಲಿಂದ ನಾವು ಬಂದ್ವಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅಂದರೆ ನಿಮಗೆ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ರಾಯರ ಆಶೀರ್ವಾದ ಕೂಡ ನಿಮ್ಮ ಮೇಲಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ನಾನು ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.